ಇನ್ನು ಪಂಚರಾಜ್ಯಗಳ ಚುನಾವಣೆ ಮುಕ್ತಾಯ ಆಗ್ತಾ ಇದ್ದಂತೆ ಕೇಂದ್ರ ಚುನಾವಣಾ ಆಯೋಗ ಮೂರನೇ ಹಂತದ ಮತಪಟ್ಟಿ ಪರಿಷ್ಕರಣೆಯನ್ನು ಶುರು ಮಾಡಿದೆ. 22 ರಾಜ್ಯಗಳು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಎಸ್ಐಆರ್ ಶುರುವಾಗ್ತಾ ಇದೆ. ನಮ್ಮ ರಾಜ್ಯದಲ್ಲೂ ಕೂಡ ಎಸ್ಐಆರ್ಗೆ ಆಯೋಗ ತಯಾರಿ ಮಾಡಿಕೊಳ್ತಾ ಇರುವಾಗಲೇ ರಾಜ್ಯ ಸರ್ಕಾರ ಎಚ್ಚರಿಕೆ ಹೆಜ್ಜೆ ಇಡೋದಕ್ಕೆ ತೀರ್ಮಾನಿಸಿದೆ. ಇಲ್ಲಿವರೆಗೂ ಕೇಂದ್ರ ಚುನಾವಣಾ ಆಯೋಗ ಬಿಹಾರ, ಛತ್ತೀಸ್ಗಢ, ಗೋವಾ, ಗುಜರಾತ್, ಪಶ್ಚಿಮ ಬಂಗಾಳ ಸೇರಿದಂತೆ 11 ರಾಜ್ಯಗಳಲ್ಲಿ 2 ಹಂತಗಳಲ್ಲಿ ಎಸ್ಐಆರ್ ಅನ್ನು ನಡೆಸಿದೆ. ಈಗ ಮೂರನೇ ಹಂತದ ಎಸ್ಐಆರ್ಗೆ ಚಾಲನೆಯನ್ನು ಕೊಟ್ಟಿದ್ದು ಕರ್ನಾಟಕ, ಆಂಧ್ರಪ್ರದೇಶ, ಅರುಣಾಚಲ ಪ್ರದೇಶ, ಹರಿಯಾಣ, ತೆಲಂಗಾಣ ಸೇರಿದಂತೆ 22 ರಾಜ್ಯಗಳಲ್ಲಿ ಎಸ್ಐಆರ್ ನಡೆಯಲಿದೆ. ಇಲ್ಲಿ 40 ಕೋಟಿಗೂ ಮೀರಿದ ಮತದಾರರಿದ್ದಾರೆ. ಅವರ ಪರಿಷ್ಕರಣೆ ನಡೆಯುತ್ತೆ. ಆದರೆ ಕರ್ನಾಟಕದಲ್ಲಿ ಎಸ್ಐಆರ್ ನಡೆಸ್ತಾ ಇರುವಂಥದ್ದು ಅಧಿಕಾರದಲ್ಲಿರುವ ಕಾಂಗ್ರೆಸ್ ಸರ್ಕಾರದ ನಿದ್ದೆಗೆಡಿಸಿದೆ. ಎಸ್ಐಆರ್ ವಿಚಾರದಲ್ಲಿ ಬಹಳ ಸೂಕ್ಷ್ಮವಾಗಿ ಹೆಜ್ಜೆ ಇಡೋದಕ್ಕೆ ತೀರ್ಮಾನಿಸಿರುವ ಸಿಎಂ ಹಾಗೂ ಡಿಸಿಎಂ ಮತ್ತು ಸಚಿವರುಗಳು 2 ನಿರ್ಧಾರಗಳನ್ನು ಮಾಡಿದ್ದಾರೆ. ಒಂದು, ರಾಜ್ಯದ ಮತದಾರರಲ್ಲಿ ಎಸ್ಐಆರ್ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಜಾಗೃತಿ ಮೂಡಿಸುವಂಥದ್ದು. ಎರಡನೆಯದು, ಎಸ್ಐಆರ್ ವಿರುದ್ಧ ಸುಪ್ರೀಂ ಕೋರ್ಟ್ನಲ್ಲಿ ಕಾನೂನು ಹೋರಾಟ ನಡೆಸುವಂಥದ್ದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಇದಕ್ಕಾಗಿ ಭಾನುವಾರದಿಂದ 3 ದಿನಗಳ ಕಾಲ ಎಲ್ಲ ಕಾಂಗ್ರೆಸ್ ಶಾಸಕರು, ಸಂಸದರು, ಮಾಜಿ ಶಾಸಕರು, ಸಂಸದರ ಜೊತೆಗೆ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಅವರು ಸಭೆಯನ್ನ ನಡೆಸಲಿದ್ದಾರೆ. ಎಸ್ಐಆರ್ ನಡೆಸುವ ಉದ್ದೇಶ ಅಕ್ರಮ ಮತದಾರರ ಹೆಸರುಗಳನ್ನು ತೆಗೆಯೋದಿಕ್ಕೆ, ನೈಜ ಮತದಾರರನ್ನ ಉಳಿಸೋದಿಕ್ಕೆ. ಆದರೆ ಕೇಂದ್ರ ಸರ್ಕಾರದ ಜೊತೆಗೆ ಚುನಾವಣಾ ಆಯೋಗ ಶಾಮೀಲಾಗಿದೆ ಅನ್ನುವಂಥದ್ದು ಕಾಂಗ್ರೆಸ್ ನೇತೃತ್ವದ ಎಲ್ಲ ಮಿತ್ರ ಪಕ್ಷಗಳು ನೇರವಾಗಿಯೇ ಮಾಡ್ತಾ ಇರುವಂತಹ ಆರೋಪ. ಹೀಗಾಗಿ ರಾಜ್ಯದಲ್ಲಿ ಜನಜಾಗೃತಿ ಮೂಡಿಸುವ ತೀರ್ಮಾನಕ್ಕೆ ಸರ್ಕಾರ ಮುಂದೆ ಬಂದಿದೆ. ಇದೇ ಕಾರಣಕ್ಕಾಗಿ ಎಸ್ಐಆರ್ಗೆ ಅರ್ಜಿ ಹಾಕದೇ ಇದ್ದರೆ ಆಗುವ ಸಮಸ್ಯೆಗಳ ಬಗ್ಗೆ ಮತದಾರರಿಗೆ ಸ್ಪಷ್ಟವಾಗಿ ತಿಳಿಸುವಂತಹ ಕೆಲಸ ಮಾಡಬೇಕು ಅನ್ನುವಂತಹ ತೀರ್ಮಾನಕ್ಕೆ ಬಂದಿದ್ದಾರೆ. ಮತದಾನದ ಹಕ್ಕು ಹೋದರೆ ಸರ್ಕಾರದಿಂದ ಸಿಗ್ತಾ ಇರುವ ಪಿಂಚಣಿಯಾಗಲಿ, ಗೃಹಲಕ್ಷ್ಮಿ ಹಣವೂ ಕೂಡ ನಿಂತು ಹೋಗುತ್ತೆ ಅನ್ನುವ ಪ್ರಚಾರವನ್ನು ಕಾಂಗ್ರೆಸ್ನವರು ಮಾಡಲಿದ್ದಾರೆ. ಇದಕ್ಕೂ ಪಿಂಚಣಿಗೂ ಏನು ಸಂಬಂಧ ಕಾಂಗ್ರೆಸ್ನವರೇ ಹೇಳ್ಕೋಬೇಕು. ವೃದ್ಧಾಪ್ಯ ವೇತನ, ಕೃಷಿ ಸಾಲ, ವಿಧವಾ ವೇತನಗಳಿಗೂ ಕೂಡ ಸಮಸ್ಯೆ ಆಗಲಿದೆ ಅನ್ನೋದನ್ನು ಅವರು ಜನರಿಗೆ ವಿವರಿಸ್ತಾರಂತೆ. ಇನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಸವಲತ್ತುಗಳಿಗೂ ವೋಟರ್ ಲಿಸ್ಟ್ ಎಷ್ಟು ಮುಖ್ಯ ಅಂತ ಜನರಲ್ಲಿ ಜಾಗೃತಿ ಮೂಡಿಸೋದಕ್ಕೆ ತೀರ್ಮಾನವನ್ನು ಮಾಡಿದ್ದಾರೆ. ಹಾಗಾದರೆ ಇನ್ನು ಮುಂದೆ ರೇಷನ್ ಕಾರ್ಡ್ ಬೇಕಾಗಿಲ್ಲ, ವೋಟರ್ ಲಿಸ್ಟಲ್ಲಿ ಹೆಸರಿದ್ರೆ ಮಾತ್ರನೇ ಇವರು ಯೋಜನೆ ಕೊಡ್ತಾರಾ ಅನ್ನುವಂತಹ ಪ್ರಶ್ನೆ ನಿಮ್ಮ ಮನಸ್ಸಲ್ಲಿ ಮೂಡಿದರೆ ಅದು ಖಂಡಿತ ತಪ್ಪಲ್ಲ. ಇದಕ್ಕಾಗಿ ಶಾಸಕರು, BLAಗಳಿಗೂ ಕೂಡ ಕಾಂಗ್ರೆಸ್ ಪಕ್ಷದಿಂದಲೇ ತರಬೇತಿ ನೀಡೋದಕ್ಕೆ ಸಿದ್ಧತೆಗಳಾಗ್ತಾ ಇದ್ದಾವೆ. ಎಸ್ಐಆರ್ ಅಂದ್ರೇನು, ಅರ್ಜಿ ಹಾಕೋದು ಹೇಗೆ ಅಂತ ಜನರಿಗೆ ತಿಳಿಸುವಂಥದ್ದು ಹೇಗೆ ಅನ್ನೋದರ ಬಗ್ಗೆ ಇಲ್ಲಿ ತರಬೇತಿಯನ್ನು ನೀಡಲಾಗುತ್ತೆ. ಬೂತ್ ಮಟ್ಟದಲ್ಲೇ ಎಸ್ಐಆರ್ಗೆ ಜನರಿಂದ ಅರ್ಜಿ ಹಾಕಿಸೋದಕ್ಕೆ ಎಲ್ಲರೂ ಶ್ರಮ ಹಾಕಬೇಕು ಅನ್ನುವ ಸೂಚನೆಗಳು ಕಾಂಗ್ರೆಸ್ ಕಡೆಯಿಂದ ರವಾನೆಯಾಗಲಿದೆ. ಒಟ್ಟಾರೆ ಹೇಳೋದಾದ್ರೆ ಚುನಾವಣೆ ಹೊತ್ತಲ್ಲಿ ಹೇಗೆ ಪ್ರಚಾರ ಮಾಡ್ತಾರೋ ಅದೇ ಮಾದರಿಯಲ್ಲಿ ಎಸ್ಐಆರ್ ಬಗ್ಗೆ ಜಾಗೃತಿ ಮೂಡಿಸೋದಕ್ಕೆ ಕಾಂಗ್ರೆಸ್ ನಿರ್ಧರಿಸಿದೆ. ಇದೆಲ್ಲದರ ಜೊತೆಗೆ ಎಸ್ಐಆರ್ ವಿಚಾರದಲ್ಲಿ ಕಾನೂನು ಹೋರಾಟ ನಡೆಸೋದಕ್ಕೆ ಹಿಂದಿನ ಎಸ್ಐಆರ್ಗಳಲ್ಲಾಗಿರುವ, ಅಂದರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಆಗಿರುವಂತಹ 10 ರಿಂದ 12 ಲೋಪಗಳನ್ನು ಪಟ್ಟಿ ಮಾಡಲಿದ್ದಾರೆ. ಮೇ 24ರಿಂದ 3 ದಿನ ನಡೆಯುವಂತಹ ಸಭೆಯಲ್ಲಿ ಈ ಅಂಶಗಳನ್ನು ಪ್ರಸ್ತಾಪಿಸಿ ಎಲ್ಲರ ಅಭಿಪ್ರಾಯ ಸಂಗ್ರಹಿಸುವುದಕ್ಕೆ ನಿರ್ಧಾರವನ್ನು ಮಾಡಿಕೊಳ್ಳಲಾಗಿದೆ. ಎಸ್ಐಆರ್ ಈಗ ಕರ್ನಾಟಕ ರಾಜ್ಯದಲ್ಲಿ ಅನೌನ್ಸ್ ಆಗಿದೆ. ಬಹಳ ಪ್ರಮುಖವಾದ್ದು. ಪ್ರತಿಯೊಬ್ಬರು ಕೂಡ ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ. ಬಡವರು ಮತದಾರರ ಹಕ್ಕನ್ನು ತೆಗಿಲಿಕ್ಕೆ ಒಂದು ದೊಡ್ಡ ಸಂಚು ನಡೀತಾ ಇದೆ. ನಾವು ಭಾಳ ಹುಷಾರಾಗಿರಬೇಕು. ನಾನು ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಹೇಳ್ತಾ ಇರೋದಷ್ಟೇ, ಯಾವುದೇ ಪಾರ್ಟಿಯವರಾಗಿರಲಿ ಅವ್ರ ಮತದಾನದ ಹಕ್ಕು ಇರಬೇಕು. ಅದರಲ್ಲಿ ನಮ್ಮದೇನು ಅಭ್ಯಂತರ ಏನಿಲ್ಲ. ಸೊ ಅದಕ್ಕೆ ನಾವು ನಮ್ಮ ಇದನ್ನು BLAಗಳನ್ನ, ನಮ್ಮ ಶಾಸಕರುಗಳನ್ನ ಎಲ್ಲರೂ ಕೂಡ ಜಾಗೃತಿ ಮೂಡಿಸೋದಕ್ಕೆ ಕೆಲಸ ಮಾಡ್ತಾ ಇದ್ದೀವಿ. ಅದಕ್ಕೆ ಅವ್ರಿಗೆಲ್ಲ ಕರೀತಾ ಇದ್ದೀವಿ. ಇನ್ನು ರಾಜ್ಯ ಸರ್ಕಾರದ ಈ ಎಚ್ಚರಿಕೆಯ ಹೆಜ್ಜೆ ಹಿಂದಿರುವಂತಹ ಉದ್ದೇಶ ಇಷ್ಟೇನೆ. ಆಯೋಗದ ಪ್ರಕ್ರಿಯೆಗಳು ಪಾರದರ್ಶಕವಾಗಿರಬೇಕು, ಅರ್ಹ ನಾಗರಿಕರ ಹೆಸರು ಮತದಾರರ ಪಟ್ಟಿಯಿಂದ ಹೊರ ಹೋಗಬಾರದು ಮತ್ತು ಯಾವುದೇ ರೀತಿಯಾದಂತಹ ನಾಗರಿಕರ ಹೆಸರುಗಳನ್ನು ಅನವಶ್ಯಕವಾಗಿ ಡಿಲೀಟ್ ಮಾಡಬಾರ್ದು ಅನ್ನೋದು ಈಗ ಸರ್ಕಾರ ಮಾಡ್ತಾ ಇರುವಂತಹ ಪ್ರಯತ್ನ. ಆ ಒಂದು ಪ್ರಯತ್ನವನ್ನು ಯಶಸ್ವಿಯಾಗಿ ಮಾಡಬೇಕು. ಯಾಕೆಂದರೆ ಎಸ್ಐಆರ್ ಮೂಲಕವಾಗಿ ಯಾರ್ದು ಕೂಡ ವೋಟ್ ಡಿಲೀಟ್ ಆಗಬಾರ್ದು ಅನ್ನೋಂಥದ್ದು ಕೇಂದ್ರ ಚುನಾವಣಾ ಆಯೋಗದ ಉದ್ದೇಶವೂ ಕೂಡ ಆಗಿದೆ. ಆದರೆ ಯಾರು ಅಕ್ರಮ ಮತದಾರರಿದ್ದಾರೆ ಅಂಥವ್ರದ್ದು ಡಿಲೀಟ್ ಆಗಬೇಕು.